ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಹೋಗೋದು ಸಾಮಾನ್ಯ. ಇದರಲ್ಲಿ ರಾಜಕೀಯ ಹುಡುಕಬಾರದು. ನಾವು ಎಲ್ಲ ಪಕ್ಷದ ನಾಯಕರ ಜೊತೆ ಸಭೆಗೆ ಹೋಗಿರುತ್ತೇವೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡಿಕೆಶಿಯವರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಅನೇಕ ಕಾಂಗ್ರೆಸ್ಸಿಗರು ಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಇದಕ್ಕೆ ಬಣ್ಣ ಹಚ್ಚೋದು ಸರಿಯಲ್ಲ. ನಮ್ಮ ಪಕ್ಷದಲ್ಲಿ ನೊಣ ಬಿದ್ದಿದೆ. ಅವರ ಪಕ್ಷದಲ್ಲಿ ಹೆಗ್ಗಣವೇ ಬಿದ್ದಿದೆ. ನಮ್ಮ ಪಕ್ಷದಲ್ಲಿ ಗೊಂದಲಗಳಿಲ್ಲ. ಇರುವ ಗೊಂದಲವನ್ನು ನಮ್ಮ ಪಕ್ಷ ಹೈಕಮಾಂಡ್ ನೋಡಿಕೊಳ್ತಾರೆ. ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರೈಕೆ ಮಾಡುವ ಕುರಿತು ದೆಹಲಿ ನಾಯಕರು ನೋಡಿಕೊಳ್ತಾರೆ. ಈ ಬಗ್ಗೆ ನಾನು ಏನು ಹೇಳಲ್ಲ ಎಂದರು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ. ನಾನು ರಾಜಕೀಯ ಸನ್ಯಾಸಿ ಅಲ್ಲ ಅಂತ ಹೇಳಿದ್ರು. ಇನ್ನು ಕ್ಷೇತ್ರದಲ್ಲಿನ ವಿದ್ಯುತ್ ಪೂರೈಕೆ ಬೇಡಿಕೆಗೆ ಸಾಕಷ್ಟಿದೆ. ಕಳೆದ ಬಾರಿ ಮಳೆ ಇರಲಿಲ್ಲ. ಈ ಬಾರಿ ಉತ್ತಮ ಮಳೆಯಾಗಿದೆ. ಕಾರಣ ರೈತರು ಸಾಕಷ್ಟು ಬೆಳೆ ಹಾಕಿದ್ದಾರೆ. ಇದರಿಂದ ಸಾಕಷ್ಟು ವಿದ್ಯುತ್ ಬೇಡಿಕೆ ಬಂದಿದೆ. ಈ ಕುರಿತು ನಮ್ಮ ಸರ್ಕಾರ ಗಮನ ಹರಿಸಲಿ ಎಂದರು. ಒಂದು ಸಭೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಬರ್ತಾರೆ. ಉದಾಹರಣೆ ರಾಘವೇಂದ್ರ, ನಾವು ಇಲ್ಲ ಫಂಕ್ಷನಲ್ಲಿ ಎಷ್ಟೋ ಸರಿ ಬೆರಿತೀವಿ. ಯಡಿಯೂರಪ್ಪನವರು ನಾವು ಸೇರ್ತೀವಿ. ಹಾಗಂತ ಹೇಳಿ ರಾಜಕೀಯ ಮಾಡೋದು ಇದು ತಪ್ಪಾಗುತ್ತೆ. ಅವ್ರು ಕರೆದಿದ್ದಾರೆ. ಜಂಗಿ ಅಂತ ಅವರು ಏನು ಸ್ವಾಮೀಜಿಯವರು ಈಶಾ ಫೌಂಡೇಶನ್ ಅವರು ಕರೆದಿದ್ದಾರೆ. ಇವರು ಹೋಗಿದ್ದಾರೆ. ಅಮಿತ್ ಶಾನು ಬಂದಿದ್ದಾರೆ. ಅದರಲ್ಲಿ ಏನಿದೆ ರಾಜಕೀಯ? ನೋಡಿ, ಇಂಥವೆಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತಲೆ ಹಾಕುವಂಥದ್ದಲ್ಲ. ಏನು ಮಾಡೋಕ್ಕಾಗಲ್ಲ. ಒಂದೊಂದ್ಸರಿ ನಾವು ಹೋಗಿರ್ತೀವಲ್ಲ, ಒಂದೊಂದ್ಸರಿ RSS ಅವರು ಏನೋ BJP ಜೊತೆಗೆ ಎಲ್ಲರೂ ಇರೋದಲ್ಲ. ಅವ್ರದ್ದು ಸ್ವಲ್ಪ ಬೇರೆ ಇರ್ಬೋದು. BJPಗೆ RSS ಅದರಲ್ಲಿ ಎರಡು ವರ್ಗಿದೆ. ಪಕ್ಕ RSS BJP ಜಂಟಿಯಾಗಿ ಇರ್ತಾರೆ. ಅವರು 2 ಚಡ್ಡಿ ಹಾಕೊಂಡವ್ರು ಬೇರೆ ಇರ್ತಾರೆ, ಅದು ಬೇರೆ. ಇವರು ಬೇರೆ ಇರ್ತಾರೆ. ಇವರು RSS ಅಲ್ಲಿ ಕೆಲವರು ಇರ್ತಾರೆ. ಈಗ ನಮ್ಮಲ್ಲೂ ಭಾಳ ಜನ ಇದ್ದಾರೆ, RSS ಇದ್ದಾರೆ. ಅವ್ರು ಹೋದ್ಸರಿ ನನಗೆ ಓಟ್ ಕೊಟ್ಟರು. ಯಾಕೆ ಹೇಳಿ? ಅವ್ರು BJP ಕೊಡ್ಬೋದಿತ್ತಲ್ಲ. ಹಾಗೆ ಅವರು ಒಂದು ಸಭೆಗೆ ಕರೆದಾಗ ಆವಾಗ ಸ್ವಾಭಾವಿಕವಾಗಿ ಹೋಗಿದ್ದಾರೆ. ಕುಂಭಮೇಳಕ್ಕೂ ಹೋಗಿದ್ದರು DK ಶಿವಕುಮಾರ್. ಕುಂಭಮೇಳಕ್ಕೆ ಹೋದರೆ ತಪ್ಪ? ಅದು ಕಾಂಗ್ರೆಸ್ನವ್ರು ಕುಂಭಮೇಳಕ್ಕೆ ಎಷ್ಟು ಜನ ಹೋಗಿಲ್ಲ? ಇಲ್ಲಿದ್ದವ್ರು ಸುಮಾರು ಜನ ಎಲ್ಲ ಹೋಗಿ ಬಂದ್ದಾರೆ. ಎಲ್ಲರೂ ಹೋಗಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ BJP ಅನ್ನೋ ಪ್ರಶ್ನೆ ಇದೆಯಾ? ಅವರವ್ರ ಭಾವನೆ ರೀ. ಅವರು ಯಾರು ಹೋಗೋದಾದ್ರು ಹೋಗ್ಬೋದು. ಇದಕ್ಕೆ ಬಣ್ಣ ಹಚ್ಚುವಂಥ ಕೆಲಸ ನಿಜವಾಗಲೂ ಅಲ್ಲ. ಇದು ನಾನಂತೂ ಒಪ್ಪೋದಿಲ್ಲ ಇದಕ್ಕೆ. ಯಾಕೆಂದರೆ DK ಶಿವಕುಮಾರ್ ಅವರು ಈ ರಾಜ್ಯ ಕಂಡಂತೆ ಈ ಸೇರಿಯ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಮಾಡಿ ಇವತ್ತು ಅಧ್ಯಕ್ಷರಾಗಿ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಖಂಡಿತ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಎಲ್ಲ ಜನಾಂಗನ ತೆಗೆದುಕೊಂಡು ಅದು ಈ ಸೇರಿ ಒಳ್ಳೆ ಹೈಯೆಸ್ಟ್ ಲೀಡ್ ಬರೋಂಗೆ ಅವರು ಮುಖ್ಯಮಂತ್ರಿಗಳು ತಗೊಬಂದಿದ್ದಾರೆ. ಇದರಲ್ಲಿ ಏನು ಸಣ್ಣ ವ್ಯತ್ಯಾಸಗಳನ್ನೆಲ್ಲ ಸಣ್ಣ ಪುಟ್ಟದಕ್ಕೆಲ್ಲ ಕಾರಣಗಳು ಕೊಡೋದು ತಪ್ಪಾಗುತ್ತೆ ಅನ್ಸುತ್ತೆ ನನಗೆ. ನಿಮ್ಮ ಪಕ್ಷದಲ್ಲೇ ಗೊಂದಲ ಏನು ಎಲ್ಲ ಪಕ್ಷದಲ್ಲೂ ಇದೆ. ಈಗ ನಮ್ಮ ಪಕ್ಷದಲ್ಲೇ ಬಿಡಲಿ. ನಮ್ಮ ಪಕ್ಷ ಇಲ್ಲಿ ಬಿದ್ದಿದ್ರೆ ಅವ್ರ ಪಕ್ಷದಲ್ಲಿ ಹೆಗಣನೇ ಬಿದ್ದಿದೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ನಮ್ದು ಏನಿದೆ, ನಮ್ದು ಇದ್ದೇ ಇರುತ್ತೆ. ಬಟ್ ಅವ್ರ ಪಕ್ಷದಲ್ಲಿ ಏನಾಗಿದೆ ಹೇಳಿ? ಅಧ್ಯಕ್ಷನ ಇಳಿಸ್ಬೇಕಂತ ಅವರು ಎಷ್ಟು ಹಠ ಹಿಡಿದು ಎಷ್ಟು ಸಭೆ ಮಾಡ್ತಾಯಿದ್ದಾರೆ. ಇವರೂ ಮಾಡ್ತಾಯಿದ್ದಾರೆ. ಏನು ನೀವು ಮಾಡಬೇಡ್ರಪ್ಪ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ವಿಜೇಂದ್ರದ್ದು ಅಷ್ಟೇ ಅವ್ರದ್ದು ಪಕ್ಷದಲ್ಲೂ ದೊಡ್ಡ ಮಟ್ಟದ ಗೊಂದಲ ಇದೆ. ನಮ್ಮಲ್ಲಿ ಇದೆ ಗೊಂದಲ, ಇಲ್ಲ ಅಂತಲ್ಲ. ಸಣ್ಣ ಪುಟ್ಟ ಗೊಂದಲಗಳು ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ, ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಇವೆಲ್ಲ ವ್ಯತ್ಯಾಸಗಳು ಇದ್ದೇ ಇರ್ತದೆ. ಆದರೆ ಸರಿದೂಗಿಸಿ ಹೋಗಲಿಕ್ಕೆ ಬಲಿಷ್ಠವಾದಂಥ ನಮ್ಮ ಕೇಂದ್ರದ ನಾಯಕರು ಇದ್ದಾರೆ, ಮಾಡ್ತಾರೆ. ಸರ್, CM ಬದಲಾವಣೆ ಸೊರಬ ಕ್ಷೇತ್ರದ ಶಾಸಕರು, ನಮ್ಮ ರಾಜ್ಯದ ಮಂತ್ರಿಗಳು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಆತ್ಮೀಯ ಅಂದರೆ ಮದಣ್ಣ ಅಂತಲೇ ಕರಿತಿರುವಂಥ ನಮ್ಮ ಅಣ್ಣರ ಸಮಾನರಾದಂಥ ಮಧು ಬಂಗಾರಪ್ಪನವ್ರದ ಹುಟ್ಟುಹಬ್ಬಕ್ಕೆ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಅವರ ಹುಟ್ಟುಹಬ್ಬ ಪ್ರಯುಕ್ತವಾಗಿ ಕೆಲವು ರೈತರನ್ನು ಇವತ್ತು ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ರೈತರು ಬಂದಿದ್ದಾರೆ. ಅವರು ಬಂಗಾರಪ್ಪ ಸಾಹೇಬ್ರ ಒಡನಾಡಿ ಇದ್ದಂಥವ್ರನ್ನ ಇವತ್ತು ಶಿವಮೊಗ್ಗದಿಂದ ಬೆಂಗಳೂರಿಗೆ ಫ್ಲೈಟಲ್ಲಿ ಕಳಿಸ್ತಾ ಇದ್ದಾರೆ. ಖುಷಿ ಆಗುತ್ತೆ ಪಾಪ ಅವರಿಗೂ. ಒಂಥರ ನಮ್ಮ ಬಂಗಾರಪ್ಪನವ್ರ ಮಗಾರು ಈ ಥರ ಮಾಡಿದ್ದಾರೆ ಅನ್ನೋ ಒಂದು ಖುಷಿ ಬರ್ತದೆ. ಅದು ಒಳ್ಳೆಯದಾಯಿತು. ಅದು ಅವರ ಹುಟ್ಟುಹಬ್ಬದ ಕೊಡುಗೆ ಅಂತ ತಿಳ್ಕೊಂಡಿದ್ದೀನಿ. ಅವರಿಗೆ ನಿಜವಾಗ್ಲೂ ಒಳ್ಳೆಯದಾಗಲಿ. ಅವರು ಬಂಗಾರ ಸಾಹೇಬರ ಮಗನಾಗಿ ಮುಂದಿನ ದಿನದಲ್ಲಿ ಅವ್ರ ಥರನೇ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ಮುಂದಿನ ದಿನದಲ್ಲಿ ರಾಜ್ಯದ ಇನ್ನೂ ಉನ್ನತ ಸ್ಥಾನಗಳನ್ನು ಅವ್ರು ಪಡೀಲಿ ಅಂತ ಹಾರೈಸ್ತೀನಿ. ಅದನ್ನೆಲ್ಲ ನೀವು ಕೇಳಬೇಕು, ಡೆಲ್ಲಿ ನಾಯಕರು ಕೇಳಬೇಕು. ಆ ಥರ ನಮಗೇನು ಗೊತ್ತಿಲ್ಲ. ಅದು ಹಾಗೇನಾದ್ರು ಇದ್ದರೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ.
ಯಾವುದು ಮುಖ್ಯಮಂತ್ರಿಯಾಗಿ ಇಲ್ಲ, ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ರಾಜ್ಯ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಅಲ್ಲಿವರೆಗೆ ಅವ್ರದ್ದು ಇರ್ತಾರೆ. ಅದು ನಮ್ಮ ಗಮನಕ್ಕೆ ಇಲ್ಲ. ಅದು ನಮಗೆ ಸದ್ಯಕ್ಕೆ ಯಾವುದಿಲ್ಲ. ಆಕಾಂಕ್ಷೆ ನಾನೇನು ಸನ್ಯಾಸಿ ಅಂದ್ರೆ ನೀವು ಒಳ್ಳೆ ಚೆನ್ನಾಗಿದ್ದೀರಲ್ಲ ಮರೆ, ಆಕಾಂಕ್ಷಿ ಇದ್ದೀನಿ. ಆದರೆ ಕೇಂದ್ರ ನಾಯಕರು ರಾಜ್ಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಿದ್ದೀವಿ. ನಾವು ಯಾವುದು ವಿರೋಧ ಮಾಡುವಂಥ ಪ್ರಶ್ನೆ ಇಲ್ಲ. ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ಮಧು ಬಂಗಾರಪ್ಪನವ್ರು ಇದ್ದಾರೆ, ಅವರು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ಅವ್ರು ನಡೀತಾ ಇದೆ. ಹಾಗಾಗಿ ಯಾವುದೇ ಆ ಥರ ಸಂದರ್ಭ ಈ ಥರ ಮತ್ತೆ ಮಾಡುವಂಥದ್ದು ಯಾವುದೇ ಇದು ಒತ್ತಡ ಗಿತ್ತಡ ಏನೂ ಇಲ್ಲ. ಕೇಳ್ತಾರೆ ಹೇಳ್ತೀವಿ, ನಮಗೊಂದು ಅಧಿಕಾರ ಕೊಟ್ರಿ ಅಂತ ಕೇಳೋದು ಬಿಟ್ಟರೆ ಅದು ಬೇರೆ ಒತ್ತಡ ಹಾಕುವಂಥ ಪ್ರಶ್ನೆ ಇಲ್ಲ. ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರ ತೀರ್ಮಾನ ಇರ್ತದೆ. ಅವ್ರು ಏನು ತೀರ್ಮಾನ ಮಾಡ್ತಾರೋ, ಮುಖ್ಯಮಂತ್ರಿ ಇರ್ಬೋದು, ಸಂಪುಟ ರಚನೆ ಇರ್ಬೋದು, ಎಲ್ಲವನ್ನೂ ಅವರೇ ತೀರ್ಮಾನ ಮಾಡ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಕರೆಂಟಿನ ಸಮಸ್ಯೆ ತುಂಬ ಆಗ್ತಾ ಇದೆ. ಹೌದು, ಈಗ ಸಾಗರದಲ್ಲಿ ಕರೆಂಟಿನ ಅಂದರೆ ಏನಾಗಿದೆ, ಈ ಸರಿ ಹೋದ ವರ್ಷ ಮಳೆ ಇರಲಿಲ್ಲ. ಈ ವರ್ಷ ನಮಗೆ ಸೊರಬದವರಿಗೆ ಚೆನ್ನಾಗಿ ಮಳೆ ಆಗಿದ್ದರಿಂದ ಈಗ ಭತ್ತ ಜೋಳ ತುಂಬ ಬೆಳೆದಿದ್ದರಿಂದ ಸ್ವಲ್ಪ ಈ ಸರಿ ಕರೆಂಟಿಗೆ ಸ್ವಲ್ಪ ಅಂದರೆ ಕರೆಂಟ್ ಚೆನ್ನಾಗಿದೆ, ಮೋಟ್ರ್ ಇದು ಟಿ ಸಿ ಸುಟ್ಟು ಹೋಗ್ತಾ ಇದ್ದಾವೆ ಅಷ್ಟೇ. ಹೌದು, ಬೇಡಿಕೆ ಜಾಸ್ತಿ ಆಗಿದೆ. ಈಗ 20 ಮೋಟ್ರ್ ಹಾಕೋರು 20-30 ಮೋಟ್ರಿಗೆ ತಗೊಂತಾರೆ. ಅದರಿಂದ ಟಿ ಸಿಗಳು ಹಾಳಾಗ್ತಾ ಇದ್ದಾವೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಸರಿ ಮಾಡ್ತಾಯಿದ್ದೀವಿ. ಈಗ ಬೂಸ್ಟರ್ ಹೋಗಿತ್ತು, ಬೂಸ್ಟರ್ಲು ತರಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು. ಓಕೆ.